Hey guys, welcome back to my YouTube channel. ಬೊಂಬೆಯಂಥ ಹುಡುಗಿ ನನ್ನೋಳು ಹಾಲು ಜೇನು ಮನಸ್ಸು ಗೊತ್ತೇನು ನಂದೇ ದೃಷ್ಟಿ. ಇದು ಚೈತ್ರ ಹ್ಯಾಶ್ ಕನ್ನಡ ವ್ಲಾಗ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ನಾನು ಲಾಸ್ಟ್ ವೀಡಿಯೋನ ಹಾಕಿದ್ದೆ ಅವಳಿಗೆ ಭಾರತ್ ಮಾತಾ ಡ್ರೆಸ್ನ ಕಾಸ್ಟ್ಯೂಮ್ ಹುಡ್ಕೋದ್ರ ಬಗ್ಗೆ. ಸೊ ಇದು ಅವಳಿಗೆ ಇಂಡಿಪೆಂಡೆನ್ಸ್ ಡೇ ವೀಡಿಯೋ ಆಗಿರುತ್ತೆ, ಬಟ್ ಲೇಟಾಗಿ ಪೋಸ್ಟ್ ಮಾಡ್ತಿದ್ದೀನಿ. ಐ ಆಮ್ ಸೊ ಸಾರಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಇಲ್ಲಿ ಕ್ವಿಕ್ಕಾಗಿ ಈಸಿಯಾಗಿ ನಾನು ಆಶ್ರಮಗೆ ಮೇಕಪ್ನ ಮುಗಿಸ್ಕೊಂಡೆ. ಸೊ ನಾನಿಲ್ಲಿ ಯಾವುದೇ ರೀತಿ ಫೌಂಡೇಶನ್, ಕನ್ಸೀಲರ್, ಕರೆಕ್ಟರ್ನ ನಾನು ಯೂಸ್ ಮಾಡಿಲ್ಲ. ಅದು ಯಾವುದು ಯೂಸ್ ಮಾಡ್ದೇ ನಾನು ಅವಳ ರೆಡಿ ಮಾಡಿದ್ದೆ. ಅದು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಲು. ನನಗೆ ದೃಷ್ಟಿ ಆಗುತ್ತೆ ಅನ್ನೋ ಥರ ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅವಳಿಗೆ ಮೇಕಪ್ ಮಾಡ್ಕೊಳ್ಳೋದಂದರೆ ತುಂಬ ಇಷ್ಟ, ಬಟ್ ನಮ್ಮನೆಯವ್ರಿಗೆ ಇಷ್ಟ ಇಲ್ಲ. ಹಾಗಾಗಿ ನಾನೇನು ಫೌಂಡೇಶನ್ಸ್ ಎಲ್ಲ ಯೂಸ್ ಮಾಡಿಲ್ಲ. ಆಶೀದೆ ನಾನು ಯೂಸ್ ಮಾಡೋದು ಟೆಡಿ ಬಾರ್ ಮಾಯ್ಶ್ಚರೈಸರು. ಸೊ ಅದನ್ನು ಯೂಸ್ ಮಾಡಿದೆ. ಹಾಗೆ ಅವಳದು ಚಿಕ್ಕದು ಪೌಡರ್ ಇತ್ತು, ಅದನ್ನು ಯೂಸ್ ಮಾಡಿಕೊಂಡೆ. ಇನ್ನು ಕಾಜಲ್ ಹಾಗೆ ಐಲೈನರ್, ಲಿಪ್ಸ್ಟಿಕ್ಕು ನಾನು ಯೂಸ್ ಮಾಡೋದನ್ನ ನಾನು ಅವಳಿಗೆ ಯೂಸ್ ಮಾಡಿದೆ. ನಾನು ಅಂದ್ಕೊಂಡಿದ್ದು ಫಸ್ಟ್ ಅವಳಿಗೆ ಚೆನ್ನಾಗಿ ಮೇಕಪ್ ಮಾಡಬೇಕು, ಐ ಶಾಡೋ ಎಲ್ಲ ಹಾಕಬೇಕು, ಇವನ್ ಚೀಕ್ಸ್ಗೆ ಎಲ್ಲ ನಾನು ಬ್ಲಷ್ಷು, ಹೈಲೈಟರ್ಸ್ ಎಲ್ಲ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನಮ್ಮ ಮನೆಯವ್ರು ನೈಟೇ ಹೇಳ್ಬಿಟ್ರು, ಯಾವುದೇ ರೀತಿ ಅವಳಿಗೆ ಮೇಕಪ್ ಯೂಸ್ ಮಾಡಬೇಡ, ನಿನ್ನ ಮೇಕಪ್ ಐಟಮ್ಸ್ ನೀನು ಯೂಸ್ ಮಾಡಬೇಡ, ನ್ಯಾಚುರಲಾಗಿ ಅವಳಿಗೆ ಮೇಕಪ್ ಮಾಡು ಸಾಕು, ಹಾಗೆ ಚೆನ್ನಾಗಿ ಕಾಣಿಸ್ತಾಳೆ ಅಂತ ಅಂದರು. ನನಗೆ ಹೆಂಗಿರುತ್ತೆ, ಏನು ಬರುತ್ತೆ, ಸೊ ಹೇಗೆ ಕಾಣ್ಬೋದು ಇವಳು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಬಟ್ ಅವಳಿಗೆ ಜಸ್ಟ್ ಐಲೈನರ್, ಲಿಪ್ಸ್ಟಿಕ್, ಕಾಜಲ್ ಹಾಕಿದ್ದು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ಅವಳನ್ನ ನೋಡ್ತೀರ ನನಗೆ ದೃಷ್ಟಿ ಆಗ್ತಾಯಿತ್ತು, ಅಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ಲು. ಈವನ್ ಆ ಡ್ರೆಸ್ಸಲ್ಲಿ ಫಸ್ಟ್ ಟೈಮ್ ಆಶಿದು ಇಂಡಿಪೆಂಡೆನ್ಸ್ ಡೇ ಇದು ಸ್ಕೂಲಿಗೆ ಹೋದ್ಮೇಲೆ ಈವನ್ ಫಸ್ಟ್ ಟೈಮ್ ಇಂಡಿಪೆಂಡೆನ್ಸ್ ಡೇ ಅವಳು ಆಚರಿಸ್ಕೊಳ್ತಾ ಇರೋದು. ಆ್ಯಂಡ್ ಭಾರತ್ ಮಾತಾ ಡ್ರೆಸ್ ಕೂಡ ಅವಳು ಫಸ್ಟ್ ಟೈಮ್ ವೇರ್ ಮಾಡ್ತಾ ಇರೋದು. ನಂಗಂದ್ರೆ ತುಂಬ ಸ್ಪೆಷಲ್ ಅನ್ನಿಸ್ತು ನನಗೆ ಆ ಡೇ ಅವತ್ತು. ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ನಾವು ರೆಡಿ ಆಗ್ತಾಯಿದ್ವಿ, ನಾವು ಡ್ಯಾನ್ಸಿಗೇನೋ ಪ್ರಿಪ್ರೇಷನ್ ಮಾಡ್ಕೊತಿದ್ವಿ, ಒಂದು ನೈಟ್ ಮುಂಚೆನೇ ಎಲ್ಲ ಎತ್ತಿಟ್ಕೊಳ್ತಾ ಇದ್ವಿ. ಈಗ ಆಶುಮ ಸೇಮ್ ಅದೇ ಥರ, ನಾನು ಹೇಗೆ ಎಲ್ಲ ಎತ್ತಿಟ್ಕೊಳ್ತಿದ್ದೆ ನೈಟೇನೆ, ಬೆಳಗ್ಗೆಗೆ ಹುಡುಕ್ಬೇಕು ಅವೆಲ್ಲ ಮಾಡಬಾರ್ದು ಅನ್ನೋ ಥರ ಆಯಿತು. ಹಾಗೆ ಆಶುನು ಅಷ್ಟೇ ನೈಟೇ ಎಲ್ಲ ಅದು ಎತ್ತಿಟ್ಕೊ, ಇದನ್ನು ಎತ್ತಿಟ್ಕೊ ಅಂತೆಲ್ಲ ಹೇಳ್ತಾಯಿದ್ರು. ಅದೆಲ್ಲ ನೋಡುವಾಗ ನನಗೆ ನನ್ನ ಸ್ಕೂಲ್ ಡೇಸ್, ನನಗೆ ನಿಜವಾಗ್ಲೂ ನನಗೆ ನನ್ನ ಸ್ಕೂಲ್ ಡೇಸ್ ನೆನಪಾಯಿತು. ಸೊ ನಾನು ಹೀಗೆ ಅಲ್ವಾ ಒನ್ ಡೇ ಮುಂಚೆನೇ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೆ ಅಂತ. ಈಗ ನಾನು ಆಶೆಗೆ ಪ್ರಿಪ್ರೇಷನ್ ಮಾಡೋವಾಗಿದೆ. ಬಿಕಾಸ್ ಅವಳು ಫಸ್ಟ್ ಇಂಡಿಪೆಂಡೆನ್ಸ್ ಡೇ ಇದು, ಅವಳು ತುಂಬಾ ಚೆನ್ನಾಗಿ ಕಾಣಿಸ್ಬೇಕು, ಅವಳು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಬೇಕು, ಸ್ಪೆಷಲ್ ಆಗಿರಬೇಕು, ಅವಳಿಗೆ ಮೆಮೊರಿ ಆಗಿರಬೇಕು ಅನ್ನೋ ಒಂದೇ ಒಂದು ರೀಸನ್ ನನಗೆ. ಆ್ಯಂಡ್ ನೀವೇ ನೋಡ್ತಿರ್ಬೋದು ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು ಅಂತಂದರೆ. ಇನ್ನು ಈ ಕಿರೀಟ ಕೂಡ ನಾವೇ ಮನೆಯಲ್ಲೇ ಮಾಡ್ಕೊಂಡ್ವಿ ಓನಾಗಿ. ಔಟ್ಸೈಡನ್ನು ನಾವು ಕೇಳಿದ್ವಿ, ಬಟ್ ಅದು ಅವರು ಆಲ್ಮೋಸ್ಟ್ ಒಂದು 400 ತನಕ ಹೇಳಿದ್ರು. ಸೊ ಬೇಡ, ನಾವೇ ಮನೆಯಲ್ಲೇ ಮಾಡೋಣ ಅಂತೇಳಿ ನಾವೇ ಮನೇಲಿ ಆ ಕಿರೀಟ ಮಾಡ್ಕೊಂಡ್ವಿ. ಫೈನಲಿ ಆಶು ಭಾರತಾಂಬೆ ರೆಡಿಯಾಗಿದ್ದಾಳೆ. ಈಗ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕಷ್ಟೆ. ದೇವರಾಗ್ಬಿಟ್ರು ವೀಡಿಯೋ ಮತ್ತೆ ಇದು. ಇನ್ನೂ ಸ್ಕೂಲ್ ಹತ್ರ ಬಂದ್ವಿ. 8 ಗಂಟೆಗೆ ಬರೋಕ್ಕೆ ಹೇಳಿದ್ರಲ್ಲ, ಸೊ ಹಾಗಾಗಿ ನಾನೊಂದು 8:40ಗೇನೋ ಕರ್ಕೊಂಡು ಹೋಗಿದ್ದೆ ಆಶುಗೆ ಸ್ಕೂಲ್ ಹತ್ರ. ಬಟ್ ಸ್ಟಾರ್ಟಾಗಿ ಹೋಗ್ಬಿಟ್ಟಿರುತ್ತೆ ಪ್ರೋಗ್ರಾಮು ಅಂತೆಲ್ಲ ಅಂದ್ಕೊಂಡಿದ್ದೆ. ಏನೂ ಸ್ಟಾರ್ಟ್ ಆಗಿರಲಿಲ್ಲ, ಗೆಸ್ಟೆಲ್ಲ ಬರೋದಾಯಿತು. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗೋಯಿತು. ಬಟ್ ಸ್ಟಿಲ್ ತುಂಬ ಎಂಜಾಯ್ ಮಾಡಿದ್ಲು ಆಶು ಮ್ಯಾಮ್ ಹತ್ರ. ನನಗೆ ಬೇಕಾಗಿದ್ದತ್ತೇನೆ, ಅವಳು ಎಂಜಾಯ್ ಮಾಡಬೇಕು, ಅವಳು ಖುಷಿ ಪಡಬೇಕು, ಅಷ್ಟೇ ನನಗಿದ್ದಿದ್ದು. ಸೊ ಅವಳು ನಿಜವೂ ತುಂಬ ಖುಷಿ ಪಟ್ಲು. ಇನ್ನು ಎಲ್ಲ ಕ್ಲಾಸ್ಗಳಲ್ಲೂ ಒಂದೊಂದು ಕ್ಲಾಸಲ್ಲಿ ತುಂಬ ಥರ ಕಾಸ್ಟ್ಯೂಮ್ಸ್ನ ಹಾಕ್ಸಿದ್ರು ಸ್ಕೂಲಲ್ಲಿ. ಸೊ ಒಂದೊಂದು ಕ್ಲಾಸಲ್ಲಿ ಒಬ್ಬೊಬ್ಬರು ಭಾರತ್ ಮಾತಾ ಆಗಿದ್ದರು, ಸೊ ಗಾಂಧಿ ತಾತ, ಈ ಥರ ಒನಕೆ ಓಬವ್ವ, ಈ ಥರ ಎಲ್ಲ ಥರ ಕಾಸ್ಟ್ಯೂಮ್ಸ್ಗಳೂ ಹಾಕಿದ್ರು ಇವ್ರ ಕ್ಲಾಸಲ್ಲೂ ಕೂಡ. ನೋಡೋಕ್ಕೆ ತುಂಬಾ ಖುಷಿ ಆಗ್ತಾಯಿತ್ತು ಅದನ್ನೆಲ್ಲ ನೋಡುವಾಗ. ನಾನು ಸ್ಕೂಲ್ ಡೇಸಲ್ಲಿ ಹೋಗ್ಬೇಕಾದ್ರೆ ಮೇ ಬಿ ನನಗೆ ನೆನಪಿದೆ, ನಾನು ಈ ಥರ ಕಾಸ್ಟ್ಯೂಮ್ಸ್ ಎಲ್ಲ ಹಾಕಿ ನಾನು ರ್ಯಾಂಪ್ ವಾಕ್ ಮಾಡೋದು ಇವೆಲ್ಲ ಏನೂ ಇರಲಿಲ್ಲ. ಬಟ್ ಡ್ಯಾನ್ಸ್ಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದೆ, ಡ್ಯಾನ್ಸ್ ಮಾಡ್ತಿದ್ದೆ, ಅದು ನನಗೆ ನೆನಪಿದೆ. ಬಟ್ ಈ ಥರ ಕಾಸ್ಟ್ಯೂಮ್ಸ್ ಎಲ್ಲ ಹಾಕ್ಕೊಳ್ಳೋದನ್ನೆಲ್ಲ ನೋಡುವಾಗ ತುಂಬಾ ಖುಷಿ ಅನಿಸುತ್ತೆ ನನಗೆ. ನಾನು ಅಂದ್ಕೊಂಡೆ ಆಶು ಸಿಂಪಲಾಗಿ ರೆಡಿಯಾಗಿರೋದ್ರಿಂದ ಮೇ ಬಿ ಅವ್ರ ಕ್ಲಾಸ್ ಟೀಚರ್ ಕೇಳ್ಬೋದೇನೋ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಅವ್ರು ಒನ್ ಡೇ ಮುಂಚೆನೇ ನನಗೆ ಮೇಕಪ್ ಇದೇ ರೀತಿ ಇರಬೇಕು ಅಂತೇಳಿ ಒಂದು ವೀಡಿಯೋನು ಕಳಿಸಿದ್ರು. ಸೊ ನನ್ನ ಸಿಂಪಲಾಗಿ ರೆಡಿ ಮಾಡಿ ಕಳಿಸಿರೋದ್ರಿಂದ ಮೇ ಬಿ ಕೇಳ್ತಾರೇನೋ ಅಂತ ಅಂದ್ಕೊಂಡಿದ್ದೆ ನಾನು. ಅವ್ರ ಸ್ಕೂಲ್ ಹತ್ರ ಹೋಗಿ ಗೇಟ್ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಈವನ್ ಅವರ ಕ್ಲಾಸ್ ಟೀಚರ್ HM ಮ್ಯಾಮ್ ಎಲ್ಲ ಹೇಳ್ತಾಯಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ನೀನು ನೋಡೋದಕ್ಕೆ ಅಂತ. ಫೈನಲಿ ಫ್ಲ್ಯಾಗ್ ಹಾಯ್ಸ್ಟಿಂಗ್ ಆಯಿತು. ಸ್ವಲ್ಪ ತಡ ಆಯಿತು, ಬಟ್ ಆದ್ರೂ ತುಂಬ ಚೆನ್ನಾಗಿ ಫಂಕ್ಷನ್ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಇವನ್ ಗೆಸ್ಟ್ ಎಲ್ಲ ಬರಬೇಕಾಗಿತ್ತು. ಸೊ ಅವ್ರಿಗೆ ವೆಲ್ಕಮ್ ಇರ್ಬೋದು, ವೆಲ್ಕಮ್ ಸ್ಪೀಚಸ್ ಅವೆಲ್ಲ ನೋಡುವಾಗ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಕೂಡ ಇದು ಫಸ್ಟ್ ಇಂಡಿಪೆಂಡೆನ್ಸ್ ಡೇ ನಮ್ಮ ಮಗಳದು ತುಂಬಾ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ತುಂಬ ಖುಷಿ ಆಯಿತು ನಮ್ಮಿಬ್ರಿಗೂ. ಇವನ್ ಲಿಟ್ರಲಿ ಹೇಳಬೇಕು ಅಂತ ಅಂದರೆ ನನಗೆ ಕಣ್ಣಲ್ಲಿ ನೀರೇ ಬಂತು.
ಯಾಕೆ ಅಂತ ಗೊತ್ತಿಲ್ಲ. ಮೇ ಬಿ ಎಲ್ಲ ಪೇರೆಂಟ್ಸ್ಗೂ ಇದು ಫಸ್ಟ್ ಟೈಮ್ ಅವ್ರ ಮಕ್ಕಳ ಫಂಕ್ಷನ್ಸ್ ಆಗಿರ್ಬೋದು, ಡ್ಯಾನ್ಸ್ ಏನೇ ಇರ್ಬೋದು, ಅದೆಲ್ಲ ನೋಡುವಾಗ ಮೇ ಬಿ ಅವ್ರಿಗೂ ಆ ಫೀಲ್ ಆಗುತ್ತೆ ಅಲ್ವಾ. ಸೊ ನನಗೂ ಹಂಗೇ ನನ್ನ ಮಗಳು ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಹೋದಾಗ ಅವಳದು ರ್ಯಾಂಪ್ ವಾಕ್ ಅಂತ ಹೇಳಿದರು ಫಸ್ಟು. ಸೊ ನಾವು ವೆಯ್ಟ್ ಮಾಡ್ತಾಯಿದ್ವಿ ಯಾವಾಗ ಅವಳದು ರ್ಯಾಂಪ್ ವಾಕ್ ಬರುತ್ತೆ, ನಾವು ವೆಯ್ಟ್ ಮಾಡ್ತಾಯಿದ್ವಿ. ಸೊ ಫೈನಲಿ ಆ ಟೈಮು ಕೂಡ ಬಂತು ಅಂತಲೇ ಹೇಳ್ಬೋದು. ನನಗೆ ಹೇಳೋದ್ನಲ್ಲ, ನನ್ನ ಕಣ್ಣಲ್ಲಿ ನೀರೇ ಬಂದುಬಿಡ್ತು ಅದು ನೋಡಿದ ತಕ್ಷಣ. ಸೊ ಅದೇ ಎಲ್ಲ ಪೇರೆಂಟ್ಸ್ಗೂ ಆ ಫೀಲ್ ಹಾಗೇ ಆಗುತ್ತೆ ಆ ಥರ. ಆದರೆ ಬಟ್ ಆ ಫೀಲಿಂಗೇ ಬೇರೆ ಅಂತಲೇ ಹೇಳ್ಬೋದು. ಸೊ ಫೈನಲಿ ಆ ಶುಮ ರ್ಯಾಂಪ್ ವಾಕ್ ಸ್ಟಾರ್ಟ್ ಆಯಿತು. ಆ್ಯಂಡ್ ನಾನು ನಮ್ಮ ಮನೆಯವ್ರು ಕೂಡ ಚೇರ್ ಮೇಲೆ ಕುತ್ಕೊಂಡು ನೋಡ್ತಾಯಿದ್ವಿ. ಸ್ಟಾರ್ಟ್ ಆಗಿದ ತಕ್ಷಣ ಫ್ರಂಟಲ್ಲಿ ಹೋಗಿ ನಿಂತ್ಕೊಂಡು ನಾವು ವೀಡಿಯೋಸು ಫೋಟೋಸ್ನ ತೊಗೊತಿದ್ವಿ. ಪ್ರತಿಯೊಂದು ಮೂಮೆಂಟ್ಸು ಕೂಡ ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ ನಾವು ಹೋಗಿದ್ವಿ. ಆ್ಯಂಡ್ ಲಾಸ್ಟಲ್ಲಿ ರ್ಯಾಲಿ ಹೋಗುತ್ತೆ, ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದಾ ಅಂತ ಕೇಳಿದರು. ಆ್ಯಂಡ್ ನಾನು ಹೇಳಿದೆ ಅವಳು ನಡೀತಾಳೆ ಕರ್ಕೊಂಡು ಹೋಗ್ಬೋದು ಅಂತ. ಸೊ ಒಂದು ರೌಂಡ್ ಕೂಡ ಕರ್ಕೊಂಡು ಹೋಗ್ಬೇಕಾದ್ರೆ ಇವ್ರದ್ದು 3 ಜನ ಮಕ್ಕಳನ್ನು ಕರ್ಕೊಂಡು ಹೋದ್ವಿ. ಅಲ್ಲ ಶಿಮಾ, ಬೆಳಗ್ಗೆ ಅಷ್ಟು ನೀಟಾಗಿ ರೆಡಿಯಾಗಿ ಹೋಗಿದ್ದೆ, ಇವಾಗ ಅದಕ್ಕೆ ಆಗ್ಬಿಟ್ಟಿದೆಯಲ್ಲ. ಹೆಂಗಿತ್ತು ಇವತ್ತು ಇಂಡಿಪೆಂಡೆನ್ಸ್ ಡೇ? ಫಸ್ಟ್ ಇಂಡಿಪೆಂಡೆನ್ಸ್ ಡೇ ಆಯ್ತು ನಿನಗೆ, ಅದರಲ್ಲೂ ಭಾರತ್ ಮಾತಾ ಫಸ್ಟ್ ಟೈಮ್ ಹಾಕಿರೋದು. ಖುಷಿ ಆಯಿತಾ? ಇಡ್ಲಿ ಇಲ್ವಂತ ಬೇರೆ ಏನಾದ್ರು ತಗೋ. ರೋಟಿ ತಿಂತೀಯಾ? ಅದು ಪೂರಿ ಹೆಂಗಿರುತ್ತೆ? ಸೊ ಗಾಯ್ಸ್, ಇಂಡಿಪೆಂಡೆನ್ಸ್ ಡೇ ಫಂಕ್ಷನ್ ಮುಗೀತು. ಹಾಗೆ ಈ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೊಂದು ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.